ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ಭಾರತ ದೇಶದಲ್ಲಿ ಕ್ರೀಡೆ ಅಂದ್ರೆ ಕ್ರಿಕೆಟ್, ಕ್ರಿಕೆಟ್ ಅಂದ್ರೆ ಕ್ರೀಡೆ ಎನ್ನುವಂತಾಗಿದೆ. ಸದಾ ಕ್ರಿಕೆಟ್ನಲ್ಲೇ ಉಸಿರಾಡುವ ಇವತ್ತಿನ ಭಾರತ ದೇಶದ ಯುವಕರಿಗೆ ಕ್ರಿಕೆಟ್ ಆಟವೇ ಹಾಟ್ ಫೇವರೇಟ್. ಭಾರತ ದೇಶದ ರಾಷ್ಟ್ರೀಯ ಆಟ ಹಾಕಿ. ಆದರೂ ಕೂಡ ಕ್ರಿಕೆಟ್ಗೆ ನೀಡಿದ್ದಷ್ಟು ಪ್ರಾಮುಖ್ಯತೆ ಬೇರೆ ಯಾವ ಕ್ರೀಡೆಗಳಿಗೂ ನೀಡ್ತಾ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿರುವ ಆಟ ಅಂತ ಹೇಳಿದ್ರೆ ಅದು ಫುಟ್ಬಾಲ್. ಈ ಫುಟ್ಬಾಲ್ ಆಟದಲ್ಲಿ ಭಾರತ ಇನ್ನೂ ಅಂಬೆಗಾಲಿಡುವಂತಹ ಮಗು. ಜಾಗತಿಕವಾಗಿ ಹೆಚ್ಚು ಮನ್ನಣೆ ಹೊಂದಿದ ಆಟಕ್ಕೆ ಈಗ ಭಾರತದಲ್ಲಿ ಹೊಸ ಗಾಳಿ ಬೀಸತೊಡಗಿದೆ. ಫುಟ್ಬಾಲ್ ದಂತಕಥೆ ಲಿಯೋನೆಲ್ ಮೆಸ್ಸಿ 3 ದಿನಗಳ ಭಾರತ ಪ್ರವಾಸ ಹೊಸ ಆಶಯವನ್ನ ಹುಟ್ಟುಹಾಕಿದೆ. ಭಾರತದ ಪ್ರವಾಸದ ಬಗ್ಗೆ ಮೆಸ್ಸಿ ಏನಂದ್ರು, ಹೇಗಿತ್ತು ಮೆಸ್ಸಿ ಮೇನಿಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ನ್ಯೂಸ್ 18 ಡಿಜಿಟಲ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೌದು, ವಿಶ್ವದ ಸ್ಟಾರ್ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ಗೋಟ್ ಟೂರ್ ಆಫ್ ಇಂಡಿಯಾ ಈಗ ಮುಕ್ತಾಯ ಆಗಿದೆ. ಡಿಸೆಂಬರ್ 13ರಂದು ಕೋಲ್ಕತ್ತಾದಿಂದ ಆರಂಭವಾದ ಮೆಸ್ಸಿ ಪ್ರವಾಸ ಭಾರತದ 4 ನಗರಗಳಲ್ಲಿ ನಡೆಯಿತು. ಮೆಸ್ಸಿ ಪ್ರವಾಸ ಒಂತಾರದ ಭೇಟಿಯೊಂದಿಗೆ ಮುಕ್ತಾಯ ಆಗಿದೆ. ಟಿವಿ ಪರದೆ ಮೇಲೆ ಮೆಸ್ಸಿ ಕಾಲ್ಚಳಕವನ್ನ ಕಣ್ತುಂಬಿಕೊಂಡಿದ್ದಂತಹ ಅದೆಷ್ಟೋ ಭಾರತದ ಮೆಸ್ಸಿ ಅಭಿಮಾನಿಗಳು ನೇರವಾಗಿಯೇ ಮೆಸ್ಸಿಯನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಹೇಳಿ ಸಾಗರೋಪಾದಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ಭಾರೀ ಜನಸಂದಣಿ ಆಗಿತ್ತು. ಅವ್ಯವಸ್ಥೆ ಕೂಡ ಆಗಿತ್ತು. ಇದರಿಂದ ಸಾಕಷ್ಟು ಕಪ್ಪು ಚುಕ್ಕೆ ಕೂಡ ಎದುರಿಸಬೇಕಾಯಿತು. ಇದರ ಹೊರತಾಗಿ ಮೆಸ್ಸಿ ಪ್ರವಾಸವನ್ನ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ ಭಾರತೀಯ ಅಭಿಮಾನಿಗಳು ನೀಡಿದ ಪ್ರೀತಿಗೆ ಫುಟ್ಬಾಲ್ ದಿಗ್ಗಜ ಮೆಸ್ಸಿ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಭಾರತದ ಭೇಟಿಯನ್ನ ನೆನಪು ಮಾಡಿಕೊಂಡಿರುವಂತಹ ಮೆಸ್ಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಈ ವೇಳೆ ಅಭಿಮಾನಿಗಳಿಗೆ ಭಾವನಾತ್ಮಕ ಸಂದೇಶವನ್ನ ರವಾನಿಸಿದ್ದಾರೆ. ನಮಸ್ತೆ ಇಂಡಿಯಾ. ದೆಹಲಿ, ಮುಂಬೈ, ಹೈದರಾಬಾದ್, ಕೋಲ್ಕತ್ತಾ ಪ್ರವಾಸದ ಕ್ಷಣಗಳು ಸ್ಮರಣೀಯ. ನೀವು ನೀಡಿದ ಸ್ವಾಗತ, ಆತಿಥ್ಯ ಹಾಗೂ ಪ್ರವಾಸದುದ್ದಕ್ಕೂ ನೀಡಿದ ಪ್ರೀತಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದಲ್ಲಿ ಫುಟ್ಬಾಲ್ ಭವಿಷ್ಯ ಉಜ್ವಲವಾಗಿರಲಿ ಅಂತ ಆಶಿಸಿದ್ದಾರೆ. ಇನ್ನು ಭಾರತದಲ್ಲಿ ಇಷ್ಟೊಂದು ಪ್ರೀತಿ ಪಡೆದಿದ್ದು ಅದ್ಭುತ. ಈ ಪ್ರೀತಿ ತಮಗೆ ಸಿಗಲಿದೆ ಎಂಬ ವಿಶ್ವಾಸ ಇತ್ತು. ಅಭಿಮಾನಿಗಳ ಪ್ರೀತಿ ಸ್ವೀಕರಿಸೋದು ಉತ್ತಮ ಅನುಭವ ಅಂತ ಹೇಳಿದ್ದಾರೆ. ನಾವು ಭಾರತೀಯ ಅಭಿಮಾನಿಗಳು ನೀಡಿದ ಪ್ರೀತಿಯನ್ನ ಕೊಂಡೊಯ್ತೇವೆ ಅಂತ ತಮ್ಮ ಭಾರತ ಪ್ರವಾಸದ ಬಗ್ಗೆ ಅತೀವ ಸಂತೋಷದಿಂದ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಮೆಸ್ಸಿ ಭಾರತದ ಭೇಟಿ ಭಾರತದಲ್ಲಿ ಫುಟ್ಬಾಲ್ನ ಜನಪ್ರಿಯತೆ ಮತ್ತು ನಿರೀಕ್ಷೆಗಳಿಗೆ ಹೊಸ ಭರವಸೆಯ ಬಾಗಿಲು ತೆರೆಯಲು ಅವಕಾಶ ನೀಡಿತು ಅಂತಾನೆ ಹೇಳಬಹುದು. ಇದೇ ವೇಳೆ ಹಲವು ಯುವ ಆಟಗಾರರು ಫುಟ್ಬಾಲ್ ಆಟದತ್ತ ಚಿತ್ತ ಹರಿಸಲು ಮೆಸ್ಸಿ ಭೇಟಿ ಸಹಾಯಕವಾಗಬಹುದು ಅಂತ ಈಗ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಅನಂತ್ ಅಂಬಾನಿ ಸ್ಥಾಪಿಸಿದಂತಹ ವನ್ಯಜೀವಿ ರಕ್ಷಣೆ ಪುನರ್ವಸತಿ ಕೇಂದ್ರವಾದ ವಂತಾರಾಗೆ ಭೇಟಿ ಕೊಟ್ಟಿದ್ರು ಲಿಯೋನೆಲ್ ಮೆಸ್ಸಿ. ಅಲ್ಲಿ ಅವರು ಅನಂತ್ ಅಂಬಾನಿ ಪತ್ನಿ ರಾಧಿಕಾ ಮರ್ಚೆಂಟ್ ಜೊತೆ ದೇವರ ಮಂಟಪಕ್ಕೆ ಸಾಂಪ್ರದಾಯಿಕ ರೀತಿಯಲ್ಲಿ ಪೂಜೆಯನ್ನು ಸಹ ಸಲ್ಲಿಸಿದ್ರು. ಮೆಸ್ಸಿ ದೇವಾಲಯದಲ್ಲಿ ಅಂಬೆ ಮಾತಾ ಪೂಜೆ, ಗಣೇಶ ಪೂಜೆ, ಹನುಮಾನ್ ಪೂಜೆ ಮತ್ತು ಶಿವ ಅಭಿಷೇಕ ಸೇರಿದಂತೆ ಮಹಾ ಆರತಿಯಲ್ಲಿ ಪಾಲ್ಗೊಂಡಿದ್ರು. ಮೆಸ್ಸಿ ಅವರು ವಂತಾರಾ ಭೇಟಿಯ ಸಂದರ್ಭ ಸಾಂಪ್ರದಾಯಿಕ ಹಿಂದೂ ಆಚರಣೆಗಳಲ್ಲಿ ಭಾಗವಹಿಸಿರುವುದು ಎಲ್ಲರ ಗಮನ ಸೆಳೆದಿದೆ. ನಂತರ ಅವರು ವನ್ಯಜೀವಿಗಳನ್ನ ವೀಕ್ಷಿಸೋದು ಜೊತೆಗೆ ಆರೈಕೆದಾರರು ಮತ್ತು ಸಂರಕ್ಷಣಾ ತಂಡಗಳೊಂದಿಗೆ ಸಂವಹನ ಕೂಡ ನಡೆಸಿದ್ರು. ಮೆಸ್ಸಿ ಅವರ ವಂತಾರಾ ಭೇಟಿಯ ಸಂದರ್ಭದಲ್ಲಿ ಅವರ ಇಂಟರ್ ಮಿಯಾಮಿ ತಂಡದ ಸಹ ಆಟಗಾರರಾದಂತಹ ಲೂಯಿಸ್ ಸುವಾರೆಜ್ ಮತ್ತು ರೋಡ್ರಿಗೋ ಡಿ ಪಾಲ್ ಕೂಡ ಜೊತೆಯಾಗಿದ್ರು. ಅಲ್ಲಿ ಅವರು ಜಾನಪದ ಸಂಗೀತವನ್ನ ಆಲಿಸಿದ್ರು, ದೇವರ ಆಶೀರ್ವಾದವನ್ನ ಸಹ ಪಡೆದ್ರು. ನಂತರ ಅವರನ್ನ ಸಾಂಪ್ರದಾಯಿಕ ಶೈಲಿಯಲ್ಲಿ ಹೂವಿನ ಮಳೆ ಸುರಿಸುತ್ತಾ ವಂತಾರ ಕೇಂದ್ರಕ್ಕೆ ಅದ್ಧೂರಿಯಾಗಿ ಸ್ವಾಗತವನ್ನ ಮಾಡಿಕೊಂಡ್ರು. ಇದರ ಜೊತೆಗೆ ಮೆಸ್ಸಿ ಮುಂಬೈನ ವಾಂಖೆಡೆ ಸ್ಟೇಡಿಯಂಗೆ ಭೇಟಿ ನೀಡಿದ್ರು. ಈ ವೇಳೆ ಕ್ರಿಕೆಟ್ ದಂತಕತೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್, ಬಾಲಿವುಡ್ ಖ್ಯಾತ ನಟ ಟೈಗರ್ ಶ್ರಾಫ್, ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಸಹ ಭೇಟಿ ಮಾಡಿದ್ರು. ಅಷ್ಟೇ ಅಲ್ಲದೆ ಮೆಸ್ಸಿಯನ್ನ ನೋಡಲು ಸಾವಿರಾರು ಅಭಿಮಾನಿಗಳು ಕಾದು ಕುಳಿತಿದ್ರು. ಒಟ್ಟಾರೆಯಾಗಿ ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿ ಭಾರತದ ಭೇಟಿ ಹೊಸ ಆಶಾಕಿರಣವೊಂದನ್ನ ಮೂಡಿಸಿದೆ. ಫುಟ್ಬಾಲ್ ಬೆಳವಣಿಗೆಗೆ ಇದು ಸಕಾಲ ಎನ್ನಬಹುದು. ದಿಗ್ಗಜನ ಆಗಮನದಿಂದ ಪುಳಕಿತರಾಗಿರುವಂತಹ ಫುಟ್ಬಾಲ್ ಫ್ಯಾನ್ಸ್ ನಮ್ಮ ದೇಶವೂ ಕೂಡ ಬ್ರೆಜಿಲ್, ಇಟಲಿ, ಫ್ರಾನ್ಸ್, ಅರ್ಜೆಂಟೀನಾ, ಜರ್ಮನಿಯ ದೇಶದ ಮಟ್ಟಕ್ಕೆ ಬೆಳಿಬೇಕು ಅನ್ನುವುದು ಆಶಯ.
ಆದರೆ ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಗಿರುವಂತಹ ಕ್ರಿಕೆಟ್ನಂತೆ ಫುಟ್ಬಾಲ್ಗೂ ಕೂಡ ಮಹತ್ವ ನೀಡಿದರೆ ಒಂದಲ್ಲ ಒಂದು ದಿನ ಭಾರತ ವಿಶ್ವ ಫುಟ್ಬಾಲ್ನಲ್ಲಿ ಛಾಪು ಮೂಡಿಸುವುದಂತೂ ಶತಸಿದ್ಧ. ಮುಂದಿನ ದಿನಗಳಲ್ಲಿ ಫುಟ್ಬಾಲ್ ಆಟಕ್ಕೆ ಹೆಚ್ಚಿನ ಒತ್ತು ನೀಡಲಿ, ಹೊಸ ಉದಯೋನ್ಮುಖ ಆಟಗಾರರು ಬೆಳಕಿಗೆ ಬರಲಿ, ವಿಶ್ವಕಪ್ನಂಥ ಟೂರ್ನಿಯಲ್ಲಿ ಭಾರತವು ಅರ್ಹತೆಯನ್ನ ಪಡೆಯಲಿ ಅನ್ನೋದು ನಮ್ಮ ಆಶಯ.